new ways of knowing has to percolate our system of education. This story is about revolution, an educational revolution that is bringing about a paradigm shift in educational scene in India. Agastya International Foundation, in association with Infosys Science Foundation, presents Teacher Training Program. ಕಲಿಸೋದು ಅಂತ ಹೇಳಿದ್ರೆ ಅದು ಸುಮ್ಮನೆ ಬೋರ್ಡ್ ಮೇಲೆ ಚಾಕ್ ಪೀಸ್ ಹಿಡ್ಕೊಂಡು ಅಥವಾ ಭಾಷಣದ ಥರ ಪಾಠವನ್ನು ಮಾಡ್ತಾ ಕಲಿಸೋದು ಅಂತ ಖಂಡಿತವಾಗ್ಲೂ ಅಲ್ಲ. ನನ್ನ ಹೆಸರು ಕುಮಾರ HC ಅಂತ ಹೇಳಿ. ನಾನು ಈ ಗುರುಪುರ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಶಾಲೆಯಲ್ಲಿ ನಾನು ಗಣಿತ ಹಾಗೂ ವಿಜ್ಞಾನವನ್ನು ಬೋಧಿಸೋ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲ ರೀತಿಯಾದಂತಹ ಜಾತಿ ಜನಾಂಗದ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿಯೋದಕ್ಕೆ ಬರ್ತಾರೆ. ನಮ್ಮ ಶಾಲೆಯ ಸುತ್ತಮುತ್ತ 5 ಕಿಲೋಮೀಟರ್ ದೂರದಲ್ಲಿ ಎಲ್ಲೂ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಇಲ್ಲ. ಹಾಗಾಗಿ ನಮ್ಮ ಶಾಲೆಗೆ ಮಕ್ಕಳು ಬರುವುದ ಸಂಖ್ಯೆ ಜಾಸ್ತಿ. ಮಕ್ಕಳಿಗೆಲ್ಲ ಯಾವ ಥರ ಸೈನ್ಸ್ ಕಾನ್ಸೆಪ್ಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದೇ ನಮಗೆ ಅರ್ಥ ಆಗ್ತದೆ. ಬರೀ ಈಗ ಕೇಳಿದ ಮಕ್ಕಳೇ ಕೇಳ್ತಾ ಇದ್ರಾ, ಎಲ್ಲ ಮಕ್ಕಳಿಗೂ ಅರ್ಥ ಆಯ್ತಾ? ಭಾಳ ಕಷ್ಟ ಅನ್ನಿಸ್ತಾ ಇದೆ. ನಮ್ಮ ಸಿಸ್ಟಮ್ನ ಈ ಥರ ಇದೆ. ನಾನೊಬ್ಬನೇ ಇದ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗುತ್ತೆ. ಪ್ರತಿಯೊಂದು ತರಗತಿನಲ್ಲೂ ಮಕ್ಕಳೇ ಚಟುವಟಿಕೆಯನ್ನು ನಡೆಸಿ ಮಕ್ಕಳೇ ತೀರ್ಮಾನಕ್ಕೆ ಬರುವಂತಹ ಚಟುವಟಿಕೆಗಳನ್ನು ತರಗತಿನಲ್ಲಿ ಹಮ್ಮಿಕೋಬೇಕು. ಸೊ ಈ ರೀತಿಯಾದ ಚಟುವಟಿಕೆಯನ್ನು ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ಆಂಧ್ರ ಪ್ರದೇಶದ ಕುಪ್ಪಂನಲ್ಲಿ ಅಗಸ್ತ್ಯಾದವರ ಒಂದು ಸಹಯೋಗದಲ್ಲಿ ನಮಗೆ ತರಬೇತಿಯನ್ನು ಕೊಡ್ತಾರಂತೆ. ಸೊ ನಾನು ಸಹ ಅದಕ್ಕೆ ಸೆಲೆಕ್ಟ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ದೇರ್. ಈಗ ತಾನೇ ಕ್ಯಾಂಪಸ್ಸಿಗೆ ಬಂದಿದ್ದೀವಿ. ಕ್ಯಾಂಪಸ್ಸು ಭಾಳ ಚೆನ್ನಾಗಿದೆ. ಸೊ ಟ್ರೈನಿಂಗ್ ತೊಗೋಬೇಕು ಅಂತ ಭಾಳ ಖುಷಿಯಾಗಿದ್ದೀವಿ. ಹೋಗ್ತಾ ಇದ್ದೀವಿ. ಈಗ ನೋಡೋಣ ಹೇಗಿರುತ್ತೆ ಟ್ರೈನಿಂಗು. When we started this teacher training program at Agastya, we wanted to give to the teaching world how classrooms can be made more meaningful, interesting, and then exhilarating for the child to learn. The principal idea behind this teacher training program has been to introduce teachers, particularly higher primary and high school teachers, to the concept of constructivism and enable them in the 4 days to actually go with the training and implementation in the classroom. What is constructivism? The idea of constructivism negates the traditional chalk and talk method of knowledge creation. The role of a teacher as a transmitter of knowledge is irrelevant. Students construct their own knowledge and understanding of the world through experiencing things and reflecting on those experiences. Constructivism is student-centric in nature. Students become active learners. Learners investigate, ask questions, create hypotheses, use resources, and find solutions. Teacher encourages students' inquiry by asking thoughtful, open-ended questions and encouraging students to ask questions to each other. The teacher provides time for the students to construct relationships and create metaphors. The teacher will develop a spirit of inquiry, objectivity, creativity, and open-mindedness among the learners. ನಾನು ತಗೊಂಡಿರೋ ಟ್ರೈನಿಂಗ್ನಲ್ಲೇ ದ ಬೆಸ್ಟ್ ಟ್ರೈನಿಂಗು. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿವರೆಗೂ ಮಕ್ಕಳಿಗೆ ಬರೀ ಪಾಠ ಮಾಡೋದು ಹೇಗೆ ಅವರಿಗೆ ಬೋಧನೆ ಮಾಡೋದು ಹೇಗೆ, ಬರೀ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ವು. ಬರೀ ನನ್ನ ಗಂಟಲಿಗೆ ಚಾಕ್ ಪೀಸು ಮತ್ತು ಬ್ಲ್ಯಾಕ್ ಬೋರ್ಡ್ಗೆ ಅಷ್ಟೇ ನಾನು ಕೆಲಸ ಕೊಡ್ತಾಯಿದ್ದೆ. ಬಟ್ ಇವತ್ತು ಕನ್ಸ್ಟ್ರಕ್ಟಿವಿಸಮ್ ತರಬೇತಿಯನ್ನು ತಗೊಂಡ್ಮೇಲೆ ನನಗೆ ನಾನು ಕಲ್ತಿದ್ದೇನಪ್ಪ ಅಂತ ಹೇಳಿದ್ರೆ, ಆ್ಯಕ್ಟಿವಿಟೀಸನ್ನು ಮಕ್ಳಿಗೆ ಕೊಡಬೇಕು ಅಂತ ಹೇಳಿ, ಅದು ಆ್ಯಕ್ಟಿವಿಟೀಸ್ನ ಗ್ರೂಪಲ್ಲೇ ಕೊಡಬೇಕು ಅಂತ ಹೇಳಿ. ಗ್ರೂಪಲ್ಲಿ ಆ್ಯಕ್ಟಿವಿಟೀಸನ್ನು ಏನಾದರೂ ಕೊಟ್ಟರೆ ಮಕ್ಕಳ ಲರ್ನಿಂಗ್ ಲೆವೆಲ್ಲೇ ಬೇರೆ ಆಗೋಗುತ್ತೆ. ಒಂದು ಕಾನ್ಸೆಪ್ಟನ್ನು ಬೇಕಾದಷ್ಟು ಡೈಮೆನ್ಷನ್ನಲ್ಲಿ ನೋಡುವಂಥ ಸಾಮರ್ಥ್ಯ
ಈ ಕನ್ಸ್ಟ್ರಕ್ಟಿವಿಸಮ್ನಲ್ಲಿದೆ. ಸೊ ಏನು ನಾನು ಈ ಟ್ರೈನಿಂಗನ್ನು ತೊಗೊಂಡಿದ್ದೀನಿ, ಈ ಟ್ರೈನಿಂಗನ್ನು ನಮ್ಮ ಶಾಲೆಯಲ್ಲಿ ನಾನು ಇದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ನಾನು ಕನ್ಸ್ಟ್ರಕ್ಟಿವಿಸಮ್ ಕ್ಲಾಸ್ ಶುರು ಮಾಡ್ತಿದ್ದ ಹಾಗೆ ಮಕ್ಕಳಲ್ಲಿ ಇರೋ ಆ್ಯಕ್ಟಿವಿಟೀಸು, ಅವರ ಇಂಟ್ರೆಸ್ಟು, ಇವುಗಳೆಲ್ಲ ನೋಡಿ ನಿಜವಾಗ್ಲೂ ನಾನು ಎಕ್ಸೈಟ್ ಆಗಿದ್ದೀನಿ ಕಡೆ. ಅವ್ರಿಗೆ ಹೇಳಿದೆ, ನಾನಿಂತ ಈಗ ಬರ್ತಾ ಇದೆಯಪ್ಪ, ಈಗ ಅಗಸ್ತ್ಯ ವ್ಯಾನ್ ಬರ್ತಾ ಇದೆ, ಸೊ ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬರ್ತವೆ, ನೀವೇ ಅದನ್ನು ನೋಡ್ತಿರಂತೆ, ನೀವೇ ಅದನ್ನು ಆ ಎಕ್ಸ್ಪೆರಿಮೆಂಟನ್ನು ನೀವೇ ಮಾಡ್ತಿರಂತೆ, ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ನಮ್ಮ ಮಕ್ಕಳೆಲ್ಲ ಭಾಳ ಖುಷಿಯಿಂದ ಏನು ಮಾಡ್ತಾಯಿದ್ದಾರೆ, ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಗಸ್ತ್ಯ ವ್ಯಾನ್ನ. ನೋಡೋಣ ಯಾವ ಥರ ಎಕ್ವಿಪ್ಮೆಂಟ್ಸ್ ಇದೆ ಅಂತ ನೋಡಬೇಕು ಅನ್ನೋವಂಥ ಕ್ಯೂರಿಯಾಸಿಟಿ ಅವರಲ್ಲಿ ಇದೆ. ಈಗ ಟೈಮು ಮುಗಿತಾ ಇದೆ. 10, 9 ಇರಲಿ. ಈಗ ಇವರು 31 ವಸ್ತುಗಳನ್ನು ಅಥವಾ ಯಂತ್ರಗಳನ್ನು ಹೆಸರು ಬರೆದಿದ್ದಾರೆ. ಈಗ ಮಕ್ಕಳಿಗೆ ನಾನು ಸಿಂಪಲ್ ಸರ್ಕ್ಯೂಟ್ ಅಂತ ಹೇಳ್ಕೊಡೋಕ್ಕೆ ಬರೀ ಬಾಯಲ್ಲಿ ಬೋರ್ಡಲ್ಲಿ ಬರೆಯೋಕ್ಕಿಂತ ಈಗ ಜೊತೆಗೆ ಒಂದು ಬಲ್ಬು, ಸೆಲ್ಲು, ವೈರು, ಇದ್ರ ಕನೆಕ್ಷನ್ ಕೊಟ್ಟು ಹೇಳಿದ್ರೆ ಈಗ ನಿಜವಾಗ್ಲೂ ಮಕ್ಕಳು ಎಕ್ಸೈಟ್ ಆಗ್ತಾರೆ. ಎಲ್ಲ ಸ್ಕೂಲ್ಗಳಿಗೂ ನೀವೇನಾದರೂ ಸಪೋರ್ಟ್ ಮಾಡಿದ್ದೇ ಆದರೆ ನಿಜವಾಗ್ಲೂ ನಾವು ಸೈನ್ಸನ್ನು ಇನ್ನೂ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ಟೀಚ್ ಮಾಡ್ಬೋದು. ಈಗ ನೆಕ್ಸ್ಟಿಂದ ಏನಾದರೂ ನಿಮ್ಮ ವ್ಯಾನ್ ಬಂತು ಅಂತ ಹೇಳಿದ್ರೆ ಮಕ್ಕಳ ಇಲ್ಲಿಂದನೂ ಓಡ್ ಬಂದ್ಬಿಡ್ತಾರೆ ಅಲ್ಲಿಗೆ, ಗ್ಯಾರಂಟಿ. So what you just saw is the story of H.C. Kumar, a science teacher in a government school in Karnataka. It's an amazing story. Amazing because it represents a story of transformation. A teacher who came to a training program, who had been teaching in a school in a very traditional way, chalk and talk, I talk, you listen, goes back completely transformed and awakened and implementing a constructivist approach to learning, which involves engaging children in collaborative learning, encouraging questioning, discovery, experimentation. All of that happened with just 4 days of training. Is that possible? Well, we saw the story. It is very possible if the training is transformative, if the training is engaging, if the training raises and awakens your awareness. And that's exactly what happened to H.C. Kumar. Now, H.C. Kumar is not an exception. Thanks to the Infosys Science Foundation, we've been working now with over 3,000 teachers over the last 2 years. And I'm told, and I have personally gone and interviewed many teachers, that at least 40, if not a higher percentage of the 3,300 teachers we've worked with have gone through a certain level of transformation. That is huge. That is truly amazing. And that can make all the difference to education. So we are delighted to work with the Infosys Science Foundation in making this happen. Now we've identified some 15 odd cluster schools that we would like to transform into model constructivist schools. And that's really one of the aims of how do you embed this transformation in learning and attitude into the entire school system. We can do that through model constructivist schools, and we'd like to work with the Infosys Science Foundation to make this happen. Thank you very much. Agastya International Foundation, in association with Infosys Science Foundation, has been empowering many rural teachers with a new method of learning. Knowledge is constructed and not transferred.